ಯಾರೇ ಮುಖ್ಯಮಂತ್ರಿ ಆದ್ರೂ ಈಗ ನೀವು ಒಂದು ಸಂಸ್ಥೆ ಮುಖ್ಯಸ್ಥರಾಗಿದ್ದೀರಿ, ನಿಮ್ಗೆ ಯಾರು ಕಂಫರ್ಟ್ ಆಗಿದ್ದಾರೋ ಅವ್ರನ್ನ ನೀವು ನಿಮ್ಮ ಅಕ್ಕಪಕ್ಕ ಇಟ್ಕೋತೀರಿ. ನೀವು ಪಿ ಎ ಯಾರನ್ನ ಇಟ್ಕೋಬೇಕು, ನೀವು ಪಿ ಎಸ್ ಆಗಿ ಯಾರನ್ನ ಇಟ್ಕೋಬೇಕು, ಫ್ರೆಂಡ್ ಯಾರ ಇಟ್ಕೋಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ತೀರಿ. ಹಾಗಾಗಿ ಮುಖ್ಯಮಂತ್ರಿಗಳು ತಮಗೆ ಬೇಕಾದ ಆಫೀಸರ್ಗಳನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ ನೀವು ಇವನು ತಮಿಳ, ಇವನು ತೆಲುಗ, ಆಮೇಲೆ ಇವನು ಹಿಂದಿ ಇವನು ಅಂತ ಏನೋ ಅವನ್ನ ಡಿಫ್ರೆನ್ಷಿಯೇಟ್ ಮಾಡೋದು ಸೂಕ್ತ ಅಲ್ಲ ಅನ್ಸುತ್ತೆ. ಬಟ್ ವಾಸ್ತವ ನಡೀತಾ ಇರೋದೇನು ಅಂತ ಹೇಳಿದ್ರೆ, ಹಿಂದಿನ ಸರ್ಕಾರದಲ್ಲಿ ಒಂದು ಟರ್ಮಲ್ಲಿ ಈಗ ಒಂದು 5-6 ವರ್ಷದ ಹಿಂದೆ ಬರೀ ತೆಲುಗು ಆಫೀಸರ್ಸ್ಗಳ ಏನೋ ಪಾರಮ್ಯ ಇತ್ತು. ಏನೋ ISN ಪ್ರಸಾದ್ ಅಲ್ವ ಅವ್ರ ಹೆಸರು, ISN ಪ್ರಸಾದ್ ಅಂತಿದ್ರು, ವಿಜಯ್ ಭಾಸ್ಕರ್ ಸರ್ ಇದ್ದರು, ರವಿಕುಮಾರ್ ಅವರಿದ್ದರು, DV ಪ್ರಸಾದ್ ಅವರಿದ್ದರು. ಇವರೆಲ್ಲ ಆಂಧ್ರ ಮೂಲದ IASಗಳು, ಸೀನಿಯರ್ IASಗಳಿದ್ರು. ಆಮೇಲೆ ಒಳ್ಳೆ ಆಡಳಿತವನ್ನು ಕೂಡ ಕೊಟ್ಟರು. ಆಮೇಲೆ DK ಯಾರು ಸಿದ್ದರಾಮಯ್ಯನವ್ರು CM ಆದ್ರಲ್ಲ, ಈಗ ನೀವು ನೋಡಿದ್ರಲ್ಲ, ಅದು ಕೆ ಬ್ರಾಂಡ್ ಅಂತ ಒಂದು ಸುದ್ದಿ ಓಡ್ತಾ ಇತ್ತು. ಬರೀ ಕುರುಬ ಅಧಿಕಾರಿಗಳನ್ನ ಎಲ್ಲ ಕಡೆ ಪೋಸ್ಟ್ ಮಾಡ್ತಾ ಇದ್ದಾರೆ ಅಂತ. ಕುರುಬ ಅಧಿಕಾರಿಗಳು IASಗಳು ತುಂಬ ಜನ ಇರಲೇ ಇಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು, ಆ ಕೆ ಬ್ರಾಂಡ್ನ ಆಫೀಸರ್ಗಳನ್ನ IASನ ಪೊಸಿಷನ್ಗಳಿಗೇನೆ ಅವ್ರನ್ನ ಎಲ್ಲ ಪುಷ್ ಮಾಡಿ ನೋಡ್ಕೊಂಡಿದ್ದು ಉದಾಹರಣೆ ಇದೆ. ಅದೇ ರೀತಿ ಈಗ DK ಶಿವಕುಮಾರ್ ಇವರು ಹೇಳ್ತಾ ಇರೋದೇನೆಂದರೆ, ಈಗ ಚೋಳನ್ ಇವರಿದ್ದಾರೆ, ಮಣಿವಣ್ಣನ್ ಅವರಿದ್ದಾರೆ, ಯಾರು ರಾಮ್ ಪ್ರಸಾದ್ ಮನೋಹರ್ನ KPTCL ಕೊಟ್ಟಿದ್ದಾರೆ, ಮೊನ್ನೆ ದೀಪಾ ಚೋಳ ಅವ್ರನ್ನ ಸಾರಿಗೆ ಇಲಾಖೆಗೆ ಹಾಕಿದ್ದಾರೆ. ಇನ್ನೊಬ್ರು ಯಾರೋ ಇದು ಏನೋ ಟ್ರಾನ್ಸ್ಪೋರ್ಟ್ಗೆ ಇನ್ನೊಬ್ರು ಯಾರೋ ತಮಿಳು ಆಫೀಸರ್ನೇ ಹಾಕಿದ್ದಾರೆ. ಅವರಿಬ್ಬರು ಯಾರೋ ಬೈರ್ತಿ ಸುರೇಶ್ ಅವ್ರು ತಂದಿದ್ದಂತೆ, ಆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಹಾಕಿರೋ ಇಬ್ಬರು ಇದ್ದಾರಲ್ಲ, ಅವರಿಬ್ಬರು ಬೈರ್ತಿ ಸುರೇಶ್ ಅವ್ರು ತಂದಿದ್ದಂತೆ, DK ಶಿವಕುಮಾರ್ ಅವ್ರು ತಂದಿರೋದಲ್ಲ. ಮಣಿವಣ್ಣನವರು ಹಿಂದೆನೇ ಇದ್ದರು, ಚೋಳನ್ನು ಆ ಕಾಲದಿಂದ ಅವ್ರ ಜೊತೆ ಇದ್ದಾರೆ. ರಾಮ್ ಪ್ರಸಾದ್ ಮನೋಹರ್ ಕೂಡ ಅವ್ರ ಟೀಮಲ್ಲೇ ಇದ್ದರು, ಬೆಂಗಳೂರು BWSSPನಲ್ಲಿದ್ದರು, ಅವ್ರಿಗೆ KPTCL ಕೊಟ್ಟಿದ್ದಾರೆ. ಒಂದು ಏನೋ ಅಸಮಾಧಾನ ಏನು ಬರ್ತಾ ಇರೋದು ಅಂತ ಹೇಳಿದ್ರೆ, ಇವ್ರಿಗೆ ಅಂಥ ಏನು ಹೇಳ್ಕೊಳ್ಳೋವಂಥ ಸ್ಟೇಚರ್ ಇಲ್ಲ ಈ ಗ್ರೂಪು ಅಂತ. ಈ ಗ್ರೂಪ್ ಇದೆಯಲ್ಲ, ಈಗ ತೆಲುಗು ಆ ಗ್ರೂಪ್ ಇತ್ತಲ್ಲ, ಅವ್ರು ಸೀನಿಯರ್ ಮೋಸ್ಟ್ ಆಫೀಸರ್ಸ್ಗಳು. INS ಪ್ರಸಾದ್ ಅಂತ ಹೇಳಿದ್ರೆ ಯಡಿಯೂರಪ್ಪನ ಟರ್ಮಲ್ಲೂ ಇದ್ದರು, ಕುಮಾರಸ್ವಾಮಿ ಟರ್ಮಲ್ಲಿ ಇದ್ದರು. ಫೈನಾನ್ಸಲ್ಲಿ ಹಿ ವಾಸ್ ದ ಮಾಸ್ಟರ್. ಅವನ್ನ ನೀವೇನು ಅವ್ರ ಬಗ್ಗೆ ಕೊಂಕು ತೆಗಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಈ ಹೆಸರುಗಳು ನೋಡಿದ್ರೆ ಇವ್ರು ಇನ್ನೂ ಸೀನಿಯಾರಿಟಿ ಲೆವೆಲ್ನ ದಾಟಬೇಕು, ಇವ್ರಿಗಿಂತ ಹಿರಿಯರಿಗೆ ಜಾಗ ಮಾಡಿಕೊಡ್ಬೋದಿತ್ತು ಅನ್ನೋ ಒಂದು ಕೂಗು. ಇದನ್ನು ಹೊರತುಪಡಿಸಿದ್ರೆ ನೀವು ಕನ್ನಡದವನು ಅನ್ನೋ ಕಾರಣಕ್ಕೆ ಕನ್ನಡದ ಅದೆಲ್ಲ ಬರಲ್ಲ. ಅದು ಇದು ಇಂಡಿಯಾ, ಇದು ಆಲ್ ಇಂಡಿಯಾ ಸರ್ವಿಸ್ನವರು. ಆಮೇಲೆ ಮುಖ್ಯಮಂತ್ರಿಯ ಪರಮಾಧಿಕಾರ ಅದು, ಆಮೇಲೆ ಮಂತ್ರಿಗಳ ಅಧಿಕಾರ ಅದು. ತಮ್ಗೆ ಯಾರು ಕಂಫರ್ಟ್ ಆಗಿ ಕೆಲಸ ಮಾಡ್ತಾರೆ ಅಂತ ಅನಿಸುತ್ತೋ, ನಮ್ಮ ಎಲ್ಲ ಆಲೋಚನೆಗಳನ್ನ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಯಾರು ಸೂಕ್ತ ಅಂತ ಅನಿಸುತ್ತಾರೋ ಅವ್ರಿಗೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಡ್ತಾರೆ. ಎಗೇನ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಏನೋ ಸಿಂಡಿಕೇಟ್ಗಳು ನಿರ್ಮಾಣ ಆಗಿಬಿಡುತ್ತೆ. ಆಫೀಸರ್ಸ್ಗಳು ಸಿಂಡಿಕೇಟ್ ನಿರ್ಮಾಣ ಆಗುತ್ತೆ. ಅವ್ರೇನು ಮಾಡ್ತಾರೆ, ತಮ್ಮೆಲ್ಲ ಜಾಗಗಳಿಗೆ ತಮ್ಮವ್ರನ್ನೇ ಪುಷ್ ಮಾಡ್ತಾ ಹೋಗ್ತಾರೆ. ಅದೇನಾಗುತ್ತೆ, ಹೊರಗಡೆ ಹಿಂಗೆ ಒಂದು ಜಾತಿಯ ಲೇಬಲ್ಲೋ ಅಥವಾ ಒಂದು ಪ್ರಾದೇಶಿಕತೆ ಲೇಬಲ್ಲೋ ಹಂಗೆ ಕಾಣೋಕ್ಕೆ ಶುರುವಾಗುತ್ತೆ. ಇದು ಆಗಬಾರ್ದು ಅಂತಕ್ಕಂಥದ್ದು. ಜೊತೆಗೆ ಇನ್ನೂ ಕೆಲವರು ಈಗ ರಾಜಕಾರಣಿಗಳು ಹೇಳ್ತಾರೆ, ಅವ್ರಿಗೆ DK ಶಿವಕುಮಾರ್ ಅವ್ರಿಗೆ ಆಗದೆ ಇರೋರು ಹೇಳ್ತಾರೆ, ಇಲ್ಲ ತಾವು ಮಾಡೋ ಎಲ್ಲ ಚಟುವಟಿಕೆಗಳು ಸುಮ್ಮನೆ ಈ ಕನ್ನಡದವರು ಅವರು ಇವ್ರನ್ನ ಹಾಕ್ಕೊಂಡ್ರೆ ಎಲ್ಲೋ ಲೂಸ್ಟಾಗಿ ಮಾತಾಡ್ತಾರೆ, ಅವ್ರಿಗೆ ಎಲ್ಲ ನೆಂಟರುಗಳು ಜಾಸ್ತಿ, ಹಾಗಾಗಿ UP ಇವ್ರನ್ನ ಮತ್ತು ಇವ್ರನ್ನ ತಮಿಳ್ನಾಡನ್ನು ಇಟ್ಕೊಂಡ್ರೆ ಸ್ವಲ್ಪ ವರ್ಕೌಟ್ ಆಗುತ್ತೆ, ನಮ್ಮ ಮಾಹಿತಿಗಳು ಈಚೆ ಹೋಗಲ್ಲ ಅನ್ನೋ ಚರ್ಚೆ ಕೂಡ ಇದೆ. ಆದರೆ ಬ್ಯೂರೋಕ್ರಸಿಗೆ ಬಂದಾಗ, ಅಡ್ಮಿನಿಸ್ಟ್ರೇಷನ್ಗೆ ಬಂದಾಗ, ನಾವು ಯಾವುದೇ ಆಫೀಸರ್ಗಳನ್ನ ಇವನು ಈ ಸ್ಟೇಟ್ನವನು ಈ ಕಾರಣಕ್ಕೋಸ್ಕರ ಇವನು ಹಾಕಿದ್ರು ಅಂತ ಹೇಳೋದು, ಈ ಕಾರಣಕ್ಕೋಸ್ಕರ ಇವರು ಈ ತೀರ್ಮಾನವನ್ನು ತಗೊಂಡ್ರು ಅಂತ ಹೇಳೋದು ಅದು ತಪ್ಪಾಗುತ್ತೆ. ಇವರೆಲ್ಲ ಸುಮಾರು ಜನ ಅಪ್ರೈಟ್ ಆಫೀಸರ್ಗಳು. ಹಂಗೆ ನೋಡೋಕೆ ಹೋದ್ರೆ ಅತೀಕ್ ಅವ್ರನ್ನ ಏನೋ ಫೈನಾನ್ಸ್ ಅಡ್ವೈಸರ್ ಅಂತ ಮಾಡ್ಕೊಂಡಿದ್ದಾರೆ. ಒನ್ ಆಫ್ ದ ಫೈನೆಸ್ಟ್ ಆಫೀಸರ್. ನೀವು ಯಾರನ್ನಾರು ಕೇಳಿ ಅತೀಕ್ ಅವರ ಬಗ್ಗೆ, ಒನ್ ಆಫ್ ದ ಫೈನೆಸ್ಟ್ ಅಂತ ಹೇಳ್ತಾರೆ. IMFಲ್ಲಿ ಕೆಲಸ ಮಾಡಿದ್ದಾರೆ ಅವರು, ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಆಮೇಲೆ ಅವರ ರಿಟೈರ್ಡ್ ಆಗೋವರೆಗೂ ಅವರು ಕೈ ಬಾಯಿ ಶುದ್ಧ ಆಫೀಸರ್ ಅಂತ, ಶುದ್ಧಹಸ್ತರು ಅಂತ ಹೆಸರು ಕೂಡ ಮಾಡಿದ್ದಾರೆ. ಅವ್ರನ್ನೇ ಇಟ್ಕೊಂಡಿದ್ದಾರಲ್ಲ ಅವರು. ಹಿ ಈಸ್ ಬಿಯಾಂಡ್ ಕ್ಯಾಸ್ಟ್, ಹಿ ಆಸ್ ಬಿಯಾಂಡ್ ರಿಲಿಜಿಯನ್, ಬಿಯಾಂಡ್ ರೀಜನ್ ಅಂತ ಅನ್ಸುತ್ತೆ ಮುಖ್ಯಮಂತ್ರಿ. ಗ್ಯಾರಂಟಿಗಳು ಎಲ್ಲ ಏನಪ್ಪ ಅಂದ್ರೆ ಒಂದು ಆಪರೇಷನ್ ಮಾಡಿಬಿಟ್ಟು ಎಲ್ಲ ಜವಾಬ್ದಾರಿ ಅಲ್ಲ ಸರ್. ಈಗ ಮುಖ್ಯಮಂತ್ರಿ ಒಂದು ಜವಾಬ್ದಾರಿ ಮಾಡ್ತಾರೆ, ಯಾಕಂದ್ರೆ ಅದರಲ್ಲಿ ಪರಿಣಿತರು ಅವರು. ಕರೆಕ್ಟ್. ಹೀಗಾಗಿ ಒಂದು ಯಾವ ರೀತಿ ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ಉಳಿಸಬೇಕು ಅಂತಕ್ಕಂಥದ್ರಲ್ಲಿ ಅವರು ತಮ್ಮ ಜಾಣತನ ತೋರಿಸ್ತಾರೆ. ಅವರು ಮಾಡಬೇಕಾಗಿದೆ ಸರ್. ಮುಖ್ಯಮಂತ್ರಿಯ ಏನೋ ವಿಷನ್ ಅನ್ನ ಇಂಪ್ಲಿಮೆಂಟ್ ಮಾಡೋಕೆ ಆಫೀಸರ್ಸ್ಗಳು ಬೇಕು. ಅದರಲ್ಲಿ ನಮ್ಮ ಕನ್ನಡಿಗರ ಆಫೀಸರ್ ನನಗೆ ಯಾರಿಗೂ ಪೋಸ್ಟಿಂಗ್ ಸಿಕ್ಕಲಿಲ್ಲ ಅಂತ ಅವನು ಎಲ್ಲ ತಮಿಳರು ಸೇರ್ಕೊಂಡ್ರು ಅಂತ ಹೇಳೋದನ್ನ ನಾವು ಪ್ರಮೋಟು ಮಾಡಬಾರ್ದು, ನಾವು ಒಪ್ಲೂಬಾರ್ದು. ಬಟ್ ದುರಂತ ಏನಂದ್ರೆ ಸರ್, ನಾನು ನಿಮ್ಮ ಏನಪ್ಪ ಅಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಆಯಾಮನೂ ಇದೆ ಇದಕ್ಕೆ. ಯಾಕೆ ಅಂತ ಹೇಳಿದ್ರೆ, ಈಗ ಸೆಂಟ್ರಲ್ ವಾಟರ್ ಕಮಿಷನ್ ಅಂತಿದೆ. ಹಾಂ ಸರ್. ಸೆಂಟ್ರಲ್ ವಾಟರ್ ಕಮಿಷನ್ ಒಳಗೆ ಏನಪ್ಪ ಅಂದರೆ ನಮ್ಮ ಕರ್ನಾಟಕದವ್ರು ಇಲ್ಲವೇ ಇಲ್ಲ, ಎಲ್ಲ ತಮಿಳ್ನಾಡಿನವ್ರಿಗೆ. ಕಾವೇರಿ ಇಶ್ಯೂ ಬಂತಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗೋದು ಖಚಿತ ಅಂತಕ್ಕಂಥದ್ದು.
ಯಾಕೆ ಹೌದ್ರ ಇರಿಗೇಷನ್ ಸೆಕ್ರೆಟರಿ ಕಾಂತಾರಾವ್ ಅಂತ ಹೇಳ್ತಾರೆ ಅವರು ತೆಲುಗುದವರು. ಹೀಗೆ ಅಲ್ಲಿ ಏನಪ್ಪ ಅಂತಾರಪ್ಪ ಅಂದರೆ ಕರ್ನಾಟಕಕ್ಕೆ ಕೇಳ್ತಕ್ಕಂಥವ್ರು ಇಲ್ಲ ಅಂತಕ್ಕಂಥ ಒಂದು ಏನಪ್ಪ ಅಂದ್ರೆ ಧ್ವನಿನೂ ಇದೆ, ಆ ಒಂದು ಏನಪ್ಪ ಅಂದ್ರೆ ಕೊರತೆಯೂ ಇದೆ. ಈ ಕೆಲವೊಂದು ಈಗ ಯಾರು ತೆಲುಗು ದೇಶಮ್ ಅಲ್ಲಿ ಯಾವುದರ ಜೊತೆಗೆ NDA ಜೊತೆಗೆ ಹೋಗ್ತದೆ, ಇಲ್ಲ ಇನ್ನೊಂದು ಯಾವುದೋ ಪಕ್ಷ ಇದರಿಂದ ತಮಿಳ್ನಾಡಿನಿಂದ DMK ಹೋಗ್ತದೆ, ಯಾವುದು ಕಾಂಗ್ರೆಸ್ ಜೊತೆಗೆ UPA ಜೊತೆಗೆ ಹೋಗ್ತದೆ. ಅವರು ಮೊದಲು ಕೇಳ್ತಕ್ಕಂಥದ್ದು ಎಷ್ಟು ನಮ್ಗೆ ಮಂತ್ರಿಗಿರಿ ಕೊಡ್ರಿ ಅಂತಲ್ಲ ಅಂತ, ಇಷ್ಟು ನಮಗೆ ಅಲ್ಲಿ ಆಯಕಟ್ಟಿನ ನೀರಾವರಿ ಪೋಸ್ಟ್ಗಳಲ್ಲಿ ಏನಪ್ಪ ಅಂದರೆ ಇಲಾಖೆಗಳಲ್ಲಿ ಏನಪ್ಪ ಅಂದರೆ ಇಂತಿಂಥ ಪೋಸ್ಟ್ಗಳು ಬೇಕು, ಆಫೀಸರ್ಗಳು ಬೇಕು ಅಂತೇಳಿ ಅವ್ರು ಕೋಟಾ ತೊಗೋತಾರಂತೆ ಅಂಥೇಳಿ ಇದು ಒಂದು ಚರ್ಚೆ ಆಗ್ತಾಯಿದೆ. ಅದನ್ನು ಸಹಿತ ಏನಪ್ಪ ತಮ್ಮ ಗಮನಕ್ಕೆ ತರಲಿಕ್ಕೆ ನೋಡ್ತಾ ಇದೆ. ಹೌದು ಸರ್, ಈಗ ಏನಂದರೆ ಸರ್ ಪ್ರಾತಿನಿಧ್ಯ ಕೊಡಬೇಕು. ಈಗ ನಮ್ಮಲ್ಲಿ ಸೀನಿಯರ್ ಆಫೀಸರ್ಸು ಇದ್ದಾರೆ, ಬಟ್ ಇಟ್ ನಾಟ್ ದ್ಯಾಟ್ ಈಗ ತಮಿಳು ಆಫೀಸರ್ ಒಂದು ಸಿಂಡಿಗೆ ಈಗ ಫಸ್ಟು ಸರ್ ಈಗ ಒಂದು 7-8 ಜನ ಆಫೀಸರ್ಗಳು ತಮಿಳು ಹೆಸರುಗಳನ್ನ ನಾವು ಹೇಳಿದ್ವಿ. ಈಗ ತುಷಾರ್ ಗಿರಿನಾಥ್ ಅವರು, ಗೌರವ್ ಗುಪ್ತಾ ಅವರು UP ಮೂಲದವರು. ಅವರ ಜವಾಬ್ದಾರಿ ಕೂರಿಸಿದಾಗ ಅವರ ಆಪ್ತರೇನಿದ್ದಾರೆ ಅವ್ರಿಗೆ ಯಾರು ಸೂಕ್ತ ಅಂತ ಅನಿಸ್ತಾರೆ ಅವ್ರಿಗೊಂದು ಸ್ವಾತಂತ್ರ್ಯ ಇದ್ದೇ ಇರುತ್ತೆ ಸರ್. ಆ ಸ್ವಾತಂತ್ರ್ಯ ನಾವು ಕಸ್ಕೊಳ್ಳೋಕೆ ಬರೋದಿಲ್ಲ. ಬಟ್ ಏನು ಪ್ರಾತಿನಿಧ್ಯ ಕೇಳ್ತಕ್ಕಂಥದ್ದು ಕೂಡ ಅದರಲ್ಲೂ ಏನು ತಪ್ಪಿಲ್ಲ ಅಂತ ನಾನು ಅದನ್ನೇ ಹೇಳ್ತೀನಿ ಸರ್. ಅದಕ್ಕೆ ಇತಿಹಾಸನೇ ಇದೆ. ಕರೆಕ್ಟ್. ಯಾಕಂದರೆ ಮೈಸೂರು ಸಂಸ್ಥಾನದಲ್ಲಿ ಏನಂತಂತಂದರೆ ಎಲ್ಲ ಮಡ್ರಾಸ್ ಪ್ರಾವಿನ್ಸ್ನವರೇ ಬಂದು ಕೂಡ್ತಾ ಇದ್ರು ಅಧಿಕಾರಿಗಳು. ಅದ್ರ ವಿರುದ್ಧ ಏನಪ್ಪ ಅಂದ್ರೆ ಮಡ್ರಾಸ್ ಪ್ರಾವಿನ್ಸ್ ವಿರುದ್ಧ ಒಂದು ದೊಡ್ಡ ಸ್ಟ್ರಗಲ್ ಆಯಿತು ಇದಕ್ಕೆ ಇತಿಹಾಸದಲ್ಲಿ. ಏನು ಮೈಸೂರು ಸಂಸ್ಥಾನದಲ್ಲಿ ಇದು ಮದ್ರಾಸಿಗರು ಏನಪ್ಪ ಅಂತಾರಪ್ಪ ಅಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ, ಅವರೇ ಅಧಿಕಾರಿಗಳು ಅವ್ರು ಹೇಳಿದ್ದೆ ಕೇಳಬೇಕಾಗಿದೆ ನಾವು ಅಂತ ಹೇಳ್ತಕ್ಕಂಥದ್ದು. ಅದೆಲ್ಲ ಅದೊಂದು ದೊಡ್ಡ ಇತಿಹಾಸವೂ ಇದೆ.